ಅದ್ ಯಾರ ಬರ್ತಾರ ಅಂದ್ರಲ್ಲ ಅವ್ರ ಬಗ್ಗೆ ಹೇಳಿ. ನನ್ನ ಫ್ರೆಂಡ್ ಬರ್ತಿದ್ದಾಳೆ. ಅವಳಿಷ್ಟು ವರ್ಷ ಮದ್ವೆನೇ ಆಗಲ್ಲ ಅಂತಿದ್ಲು. ಈಗ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡಿರೋದೇ ಒಂದ್ ದೊಡ್ಡ ಪವಾಡ. ಮಧು, ನೀನು ನನ್ನಂತ ಹ್ಯಾಂಡ್ಸಮ್ನ ಮದ್ವೆ ಆಗಿದೆಯಲ್ಲ, ಅದನ್ನ ನೋಡಿ ಅವಳು ಮನ್ಸು ಬದಲಾಯಿಸ್ಬಿಟ್ಟಿದ್ದಾಳೆ. ಮನ್ಸು ಸುಂದರವಾಗಿರ್ಬೇಕು, ಅದು ನಿಮ್ಮಿಬ್ರಿಗೂ ಇಲ್ಲ. ಬರೀ ಹುಡುಗಿರಷ್ಟೇ ಅಲ್ಲ, ಆಂಟಿರು ನಿಮ್ನ ಇಷ್ಟಪಡಲ್ಲ. ನಿಮ್ಗೇನಾಗಿತ್ತು? ನೋಡಕ್ ಚೆನ್ನಾಗೇ ಇದ್ದೀರಿ, ಆದ್ರೆ ನಮ್ ಬಾಬಣ್ಣಷ್ಟು ಚೆನ್ನಾಗಿಲ್ಲ ನೀ. ಶಾಕು, ಇವ್ರ ಸಿಟಿ ಹುಡುಗ, ಇವ್ರ ಹಳ್ಳಿ ಹೈದ. ಇವ್ರಿಬ್ರಲ್ಲಿ ನಿನಗೆ ಯಾರು ಇಷ್ಟ ಆದ್ರು? ನಂಗೆ ಇವ್ರಿಬ್ರು ಇಷ್ಟ ಆಗಂಗಿಲ್ಲ. ಅದು ನೀ ಏನ್ ಬೇಕಾದ್ರೂ ಹೇಳ, ನನಗೆ ಇವ್ರ ಬೇಕು, ನಾ ಇವ್ರನ್ನ ಕೈ ಬಿಡಂಗಿಲ್ಲ. ಅವಳು ನಿನ್ನಲ್ಲಿ ಏನ್ ನೋಡಿ ಇಷ್ಟಪಟ್ಲ? ನಿಮ್ಮ ಹತ್ರ ಏನ್ ಇಲ್ಲವೋ ಅದು ನನ್ನ ಹತ್ರ ಇದೆ ಅಂತ ನೆನ್ಸ್ಕೊಂಡು ಇಷ್ಟಪಟ್ಲು. ನಾನು ನಿನಗೆ ಹೇಳ್ತಾವ್ನಿ, ಈ ಪ್ರೀತಿ ಪ್ರೇಮ ಹುಡುಗಿ ಸಂಸಾರ ಮಕ್ಕ ಮರಿ ಯಾವ ಬೇಡ. ಈಗ ಹೆಂಗಿದೆ ಹಂಗೆ ಇದ್ಬಿಡು. ಅಣ್ಣ ಕಲ್ಟಿವೇಟ್ರು, ಅವಳಿಗೆ ನಿನ್ನ ಪ್ರೀತಿಸ್ತೀನಿ ಅಂತ ಹೇಳವಳೆ. ಐ ಲವ್ ಯು ಅಂತ ಹೇಳಿದಾಗ ಇಲ್ಲ ತೊಂದರೆ ಇಲ್ಲ. ನೀನು ಅವಳಾಗ ಐ ಲವ್ ಯು ಅಂತ ಹೇಳಿದೆಯಾ? ಇಲ್ಲ, ಅದೆಲ್ಲ ಎಂತದ ಕೇಳ್ಬೇಕು ನಿಂಗೆ ಮಾಸ್ಟ್ರೆ? ನಾವು ಪ್ರೀತಿ ಮಾಡ್ತಿದ್ದೇವೆ ಸಾಕಲ್ಲ. ಓ ದೇ ಕಲ್ಟಿವೇಟ್ರು, ಸಿಮ್ ತಗೊಂಡ್ಮೇಲೆ ರೀಚಾರ್ಜ್ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಬರೀ ಇನ್ಕಮಿಂಗ್ ಕಾಲ್ ಮಾತ್ರ ಇರುತ್ತೆ, ಔಟ್ ಗೋಯಿಂಗ್ ಕಾಲ್ ಇರಲ್ಲ. ನೀ ಯಾಕೆ ಹೇಳೋದು ನೋಡ್ತಾ ಇದ್ರೆ ನಿಂಗೆ ಐ ಲವ್ ಯು ಅಂತ ಹೇಳಕ್ ಧೈರ್ಯ ಇಲ್ಲ ಕಂಬಿಡು. ಐ ಡೋಂಟ್ ಲೈಕ್ ಇಟ್. ರಿಂಗ್ ಮಾಸ್ಟ್ರೆ, ನನಗೆ ಧೈರ್ಯ ಇಲ್ಲ ಅನ್ನುವ ಮಾತನ್ನು ವಾಪಸ್ ತಗೊಳ್ಳಿ. ನನಗೆ ಹುಡುಗಿಯರು ಅಂದರೆ ಎಲರ್ಜಿ. ಈಗ ನಾನು ಈ ಪರಿಸ್ಥಿತಿಯಲ್ಲಿ ಅವಳ ಹತ್ರ ಹೋಗಿದ್ರೆ ಅವಳು ತಪ್ಪು ತಿಳ್ಕೊಳ್ಳೋದಿಲ್ವಾ? ಇದು ನಿನ್ನ ತಪ್ಪು ತಿಳುವಳಿಕೆ. ಕುಡಿದಾಗ ಅವ್ರ ದಂಡಕ್ಕೆ ಹೋಗ್ಬೇಕು, ಆಗಲೇ ಅವ್ರ ನಿಜವಾದ ಬಣ್ಣ ಬಯಲಾಗೋದು. ಈಗ ನೋಡು, ನೀನು ಅವಳಾಗ ಐ ಲವ್ ಯು ಅಂತ ಹೇಳು, ಹಂಗೆ ಪೆಂಗನ್ ಥರ ಬಂದ್ಬಿಡ್ಬೇಡ. ಅವಳ ಕೈಲಿ ಐ ಲವ್ ಯು ಟು ಅಂತ ಹೇಳಿಸ್ಬೇಕು. ಹೇಳಲಿಲ್ಲ ಅಂತಿಟ್ಟಗ ಚಾಕು ತಗೊಂಡು ಕೈ ಕತ್ತರಿಸ್ಕೊತೀನಿ, ಕಿವಿ ಕತ್ತರಿಸ್ಕೊತೀನಿ, ಕಾಲು ಕತ್ತರಿಸ್ಕೊತೀನಿ ಅಂತ ಹೇಳ್ಬಿಡು. ಆಗ ಅವಳ ನಿಜವಾದ ಬಣ್ಣ ಬಯಲಾಯ್ತದೆ. ಹೋಗು, ಎದ್ದೋಗು, ಗುರಿ ಮುಟ್ಟುವ ತನಕ ನಿಲ್ಲದಿರು. ಹೋಗ್ತೇನೆ, ಹೋಗ್ತೇನೆ. ಅವಳ ಹತ್ರ ಐ ಲವ್ ಯು ಟು ಅಂತ ಹೇಳ್ತೇನೆ. ಇಲ್ಲಿಗೆ ನಮ್ಮ ಕಲ್ಟಿವೇಟರ್ ಲವ್ ಸ್ಟೋರಿ ಶುಭಂ. ಕುಡ್ಕೊಂಡ್ ಬಂದಿದ್ದೀರಾ? ಇಲ್ಲ, ಕುಡಿದು ಬಿಟ್ಟು ಬಂದಿದ್ದೀನಿ. ಬಾಬಿ, ನನ್ನ ಜಾನುವನ್ನು ಕರೀರಿ, ಮಾತಾಡಿಸ್ಬೇಕು. ನಾನು ಅವಳನ್ನ ಕರಿಯಲ್ಲ. ನೀವು ಕುಡ್ಕೊಂಡ್ ಬಂದಿದ್ದೀರ ಅಂತ ಗೊತ್ತಾದ್ರೆ ಅವಳು ಬೇಜಾರು ಮಾಡ್ಕೋತಾಳೆ. ಅದೇ, ನನ್ನ ಮೇಲೆ ಅವಳಿಗೆ ಎಷ್ಟು ನಂಬಿಕೆ ಇದೆ ಅನ್ನೋದು ನನಗೆ ಗೊತ್ತಾಗಬೇಕು. ಕರೀದಿದ್ರೆ ತೊಂದರೆ ಇಲ್ಲ, ಅವಳಿರೋ ಜಾಗ ಹೇಳಿ, ನಾನೇ ಮಾತಾಡಿಸ್ಕೊಂಡು ಬಿಡ್ತೀನಿ. ನೀವ್ ಈ ರೀತಿ ನಡ್ಕೋತೀರ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಿಜ ಹೇಳಿ, ನೀವಾಗೆ ಕುಡ್ಕೊಂಡ್ ಬಂದಿದ್ದೀರೋ ಅಥವಾ ಯಾರಾದ್ರೂ ನಿಮ್ಗೆ ಕುಡ್ಸಿ ಈ ರೀತಿ ಮಾತಾಡು ಅಂತ ಕಳ್ಸಿದಾರ? ಬಾಬಿ, ಕುಡಿತ ಅನ್ನೋದು ನನಗೆ ಬೈ ಬರ್ತಿಂದಲೇ ಬಂದಿದ್ದು. ಪ್ಲೀಸ್ ಒಂದ್ಸಲ ಅವಳನ್ನು ಕರೀರಿ, ಅವಳಿಂದ ಐ ಲವ್ ಯು ಅಂತ ಹೇಳಿಸ್ಕೊಂಡು ನಾನು ಹೋಗ್ತೀನಿ. ನಾನು ಅವಳ ಕರೆಯಲ್ಲ ಅಷ್ಟೇ. ಪ್ಲೀಸ್ ಕರೀರಿ. ಯಾಕೆ ಮಧು ಹಿಂಗ ಆವಾಜ್ ಮಾಡ್ಲಿಕತ್ತೀರಿ? ಸಾಕು, ನೀ ನನಗೆ ಬೇಕು. ಇಲ್ಲಿ ನೋಡು ಚಾಕು, ನೀನೀಗ ನನಗೆ ಐ ಲವ್ ಯು ಅಂತ ಹೇಳ್ಬೇಕು. ಇಲ್ಲಾಂದ್ರೆ ಇದೇ ಚಾಕುವಿಂದ ನನ್ನ ಕೈಯನ್ನು ನಾನು ಕುಯ್ಕೊಳ್ತೇನೆ. ರಾಕಿರವ್ರೆ, ನಿಮಗೆ ಏನಾದ್ರೂ ಹುಚ್ಚ ಹಿಡ್ದಿದ್ಯಾ? ಈ ರೀತಿ ಬ್ಲಾಕ್ ಮೇಲ್ ಮಾಡಿದ್ರೆ ಒಪ್ಕೊಳ್ಳೋ ಹುಡುಗಿನ ಉಲ್ಟಾ ಹೊಡಿತಾಳೆ. ಸರಿಯಾಗಿ ಹೇಳಿದ್ ಮಧು, ಈಗ ನಾನು ಉಲ್ಟಾನ ಹೊಡಿತೇನೆ. ಅಂದ್ರ ಇವ್ರ ವರ್ತನೆ ನನ್ಗೆ ಭಾಳ ಹಿಡಿಸ್ತಂತ ಹೇಳಿದ್ನಿ. ನನ್ ಲಗ್ನ ಆಗೋ ಗಂಡ ಡೈಲಿ ಕುಡ್ಕೊಂಡ್ ಬರ್ಬೇಕ, ಕುಡ್ಕೊಂಡ್ ಬಂದ ನನ್ ಪ್ರೀತಿನ ಬೇಡ್ಬೇಕ. ಅವಾಗ ನಾ ಪ್ರೀತಿ ಕೊಡಂಗಿಲ್ಲ ಅಂತ ಹೇಳ್ಬೇಕ. ಅದಕ್ಕೆ ಅವನು ಚಾಕು ತಗೊಂಡ್ ಕೈನ ಪರ್ರ ಪರ್ರ ಅಂತ ಕೆರ್ಕೋಬೇಕ. ಅವಾಗ ನಂಗೆ ಭಾಳ ಖುಷಿ ಆಗ್ತೈತೆ. ಅದಕ್ಕೆ ನನಗೆ ಇವ್ರ ವರ್ತನೆ ಭಾಳ ಹಿಡಿಸ್ತ. ರಾಕಿಯವ್ರ, ಐ ಲವ್ ಯು. I like it. Get that cake.
ಐ ಲೈಕ್ ಇಟ್. ನನ್ನ ಲೈಫಿನಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿ ನನ್ನನ್ನು ಈ ನಮ್ಗೆ ನೋಡ್ತಾ ಇರೋದು. ನಾನು ಕೂಡ ಅಷ್ಟೇ ರೀ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಹತ್ರದಿಂದ ಒಂದು ಹುಡುಗನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರೋದು. ನೀವು ಹುಡುಗರು ಬಿಡ್ರಿ, ಹುಡುಗಿರ್ನ ಕಣ್ಣಲ್ಲೇ ಮೋಡಿ ಮಾಡ್ತೀರಾ. ಐ ಲೈಕ್ ಇಟ್. ಮೋಡಿ ಮಾಡೋದು ನಾವಲ್ಲ, ನೀವು ಖಾಲಿ ಇರುವ ಹೃದಯದ ಸುತ್ತ ನಿಮ್ಮ ಹೆಸರಿನ ಬೇಲಿಯನ್ನು ಹಾಕಿ ನಡುವಿನಲ್ಲಿ ಪ್ರೀತಿಯ ಬೀಜವನ್ನು ಬಿತ್ತಿ ಬಿಡ್ತೀರ. ನೀವು ಇಷ್ಟು ಚಲೋ ಮಾತಾಡೋರ ಇಲ್ಲಿ ಗಂಟ ಯಾಕೆ ಲಗ್ನ ಆಗ್ಲಿಲ್ಲ? ಈ ಹುಚ್ಚನ ಬೆನ್ನತ್ತಿ ಇಲ್ಲಿ ತನಕ ಯಾವ ಹುಚ್ಚಿ ಬರಲಿಲ್ಲಲ್ಲ. ಆದ್ರೆ ನೀನು ನನ್ನನ್ನು ಲೈಕ್ ಮಾಡಿದೆ. ಈಗಳ ತರಬುತ್ತಾಯಿ ಈ ಹುಚ್ಚನನ್ನು ಬಿಟ್ಟು ಹೋಗೋದಿಲ್ಲ ಅಲ್ಲ. ಇತಿಹಾಸದಲ್ಲಿ ಬರೀ ಹೆಣ್ಮಕ್ಳ ಮೋಸ ಮಾಡ್ಯಾರ ಅಂತ ಹೇಳಿ ಐತ್ರಿ. ಆದ್ರ ನಾ ಅದನ್ನ ಉಲ್ಟಾ ಮಾಡಿಬಿಡ್ತೀನಿ. ಆದ್ರ ನಿಮ್ಮನ್ನ ಎಲ್ಲೂ ಬಿಟ್ಟು ಹೋಗಂಗಿಲ್ಲ ಅಂತ ಅರ್ಥ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಆಮೇಲೆ ಪುಟ್ಮನಿ ಯಾನಮೇನು ಇವತ್ತು ಈ ಪಾಟಿ ಹಬ್ಬದೊಳಗ ಮಾಡ್ಕೊಂಡ್ ಬಂದಿದೆ. ಏನಿ ಗುಡ್ ನ್ಯೂಸ್? ತೊಂದರೆ ಇಲ್ಲ, ಗೊತ್ತಾಯ್ತು ಕಮ್ಮುಡು. ನೀನು ನನಗೆ ಮಾಡ್ದವು ಮನಕ್ಕ ಕ್ಷಮ ಕೇಳೋಕ್ಕೋಸ್ಕರ ಈ ಥರ ಹಬ್ಬದೊಳಗ ಮಾಡ್ಕೊಂಡ್ ಬಂದಿದೆ. ನೀವಂಗ್ ತಿಳ್ಕೊಂಡ್ರೆ ನಾ ಏನೂ ಮಾಡಕ್ ಆಗಲ್ಲ. ನಿಮ್ ತವ ಕ್ಷಮೆ ಕೇಳುವಂತ ತಪ್ಪು ನಾ ಏನು ಮಾಡ್ಲೂ ಇಲ್ಲ. ಓಹೋ, ಗೊತ್ತಾಯ್ತು ಬಿಡಮ್ಮೆ. ನಿಮ್ಮ ಸಂಚೂರಿ ಗೌಡ ನನ್ನ ಅಳಿಯಾತ ಒಪ್ಕೊಂಡು ಕಾಲು ಬಿದ್ದು ಕ್ಷಮ ಕೇಳಕ್ ಬರ್ತಾವ್ರೆ. ನಮ್ ಡ್ಯಾಡು ತಲೆ ಮೇಲೆ ಆಮ್ಲೆಟ್ ಇರೋವರೆಗೂ ಅದು ಸಾಧ್ಯ ಇಲ್ಲ. ಅದು ಆಮ್ಲೆಟ್ ಎಲ್ಲ ಕಮ್ಮಿ, ಹೆಲ್ಮೆಟ್ಟು ಹಿಡಿದ್ರೆ ಚಾಡ. ಅದಿರೋವರೆಗೂ ಸಾಧ್ಯ ಇಲ್ಲ. ಆಮೇಲೆ ಪುಟ್ಮಲ್ಲಿ ನಾ ಯಾನ್ ಹೇಳಿದ್ರು ಇಲ್ಲ ಇಲ್ಲ ಅಂತ ಇದೆ ಆಯ್ತಾ. ಮತ್ತೆ ಈ ಪಾಟಿ ಹಬ್ಬದೊಳಗ ಯಾಕೆ ಮಾಡ್ಕೊಂಡ್ ಬಂದಿದೆ? ಆಯ ಪುಟ್ಟಕ್ಕ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಬಾಬಣ್ಣ ಹಬ್ಬದಡ್ಗೆ ಯಾರು ಮಾಡುದು ಅಂತ ಕೇಳ್ತಾ ಇದ್ರಲ್ಲ, ಇವ್ರಿಗೋಸ್ಕರ ಹೆಂಗದೆ ನನ್ ಸರ್ಪ್ರೈಸ್. ಆಮೇಲೆ ಪುಟ್ಮಲ್ಲಿ ಇವರಿಬ್ರು ಯಾವ ಗನಂದಾರಿ ಕೆಲಸ ಮಾಡಿದಾರಂತ ಹಬ್ಬದಡ್ಗ ಮಾಡಾಕಿದೆ? ಬಾಬಣ್ಣ ಇವ್ರಿಬ್ರು ಪ್ರೀತಿ ಮದ್ವೆ ಆಯ್ತವ್ರಲ್ಲ, ಅದಕ್ಕೆ ಇವ್ರ ಪ್ರೀತಿ ಶಾಶ್ವತವಾಗಿರ್ಲಿ ಅಂತ ಹಬ್ಬದಡ್ಗೆ ಮಾಡಾಕ್ತಾವ್ನಿ. ಥ್ಯಾಂಕ್ಸ್ ರೀ ಪುಟ್ಮಲ್ಲಿ ಅವರು, ನಮಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಂಡಿದ್ದಕ್ಕೆ. ಅಯ್ಯ ಅದ್ರಂತೂ ಅಂದ್ರೆ ಏನ್ ಬಂತು ಬುಡಿ, ನಮ್ ಬಾಬಣ್ಣಂಗೆ ಇದಕ್ಕಿಂತ ಜಾಸ್ತಿ ಮಾಡಾಕವ್ನಿ. ಆಮೇಲೆ ಪುಟ್ಮಲ್ಲಿ ಪುನಃ ಇವರಿಬ್ರು ಮುಂದೆ ಅವಮಾನ ಮಾಡ್ತಾ ಇದೆಯಾ? ಬಾಬಣ್ಣ ಅದ್ರಲ್ಲೇನದೆ, ಇವರು ತಿಳ್ಕೊಳ್ಳಿ ಬಿಡಿ. ನಾಳೆ ದಿವಸ ಇವ್ರೊಟ್ಟಿಗೆ ಊಟಕ್ಕೆ ಹೋದಾಗ ಇವ್ರು ಇದನ್ನೆಲ್ಲ ಮಾಡ್ಬೇಕು ತಾನೇ. ಐ ಲೈಕ್ ಇಟ್. ನೋಡಿದ್ರೆ ರಿಂಗ್ ಮಾಸ್ಟ್ರೆ, ಪುಟ್ಟಕ್ಕನ ಮನಸ್ಸೆಷ್ಟು ದೊಡ್ಡದಂತೇಳಿ. ನೀವು ಅರ್ಧೋಗಿರುವ ಚಡ್ಡಿಯನ್ನು ಮಂಗೆ ಮಾಡಿ ಮಾರಿ ದುಡ್ಡು ಮಾಡ್ತೀರಾ, ಆದ್ರೆ ಪುಟ್ಟಕ್ಕ ಹೊಸ ಚಡ್ಡಿಯನ್ನು ಫ್ರೀಯಾಗಿ ಕೊಡ್ತಾರೆ. ಅದಕ್ಕೆ ಜೊತೆಯಾಗಿ ಬಂದ್ಬಿಟ್ಟೇನು? ಆಡು ಆಡು, ಇದೆಲ್ಲ ಎಷ್ಟು ದಿನ ನಡೆದು ಅಂತ ನಾನು ನೋಡ್ತೀನಿ. ಬಾಬಣ್ಣ ಎಂತ ಮಾತು ಅಂತ ಆಡಿರಿ. ಅಟ್ಟಿಗೆ ಬಂದವ್ರ ಮುಂದೆ ಹಿಂಗ ಮಾತಾಡೋದು. ನೀವೇನು ಸಂಕೋಚ ಪಟ್ಕೋಬೇಡಿ, ಹೊಟ್ಟೆ ತುಂಬಾ ಊಟ ಮಾಡಿ. ಹೊಟ್ಟೆ ಉರ್ಕೊಳ್ಳೋರು ಉರ್ಕೊಳ್ಳಿ. ಐ ಲೈಕ್ ಇಟ್. ಏನು ಫುಲ್ ಶಾಪಿಂಗ್ ಮಾಡ್ಬಿಟ್ಟಿದ್ದೀರಾ? ಕಂಡೋರ್ ದುಡ್ಡು ಅಂದ್ರೆ ತರದೇ ಇರ್ತಾನ, ಬಿಟ್ಟು ಸಿಕ್ರೆ ಅವನಿಗೂ ಇರ್ಲಿ ಅವ್ನ ಮೊಮ್ಮಗನಿಗೂ ಇರ್ಲಿ ಅಂತ ತಂದಿರ್ತಾನೆ. ರೀ ನೀವು ಇವ್ರ ಬಗ್ಗೆ ಭಾಳ ತಪ್ಪು ತಿಳ್ಕೊಂಡಿರಿ. ಇವರು ನನ್ಗೆ ಏನೇನು ಇಷ್ಟ ಆಗ್ತೈತಲ್ಲ ಎಲ್ಲ ಇವ್ರು ಕೊಡ್ಸಿದ್ರೆ, ಇವ್ರಿಗೆ ಏನು ಇಷ್ಟ ಆಗ್ತೈತಲ್ಲ ಎಲ್ಲ ನಾನು ಕೊಡ್ಸಿದ್ನಿ. ಇವ್ರ ಟೇಸ್ಟ್ ಒಂಥರ ಡಿಫ್ರೆಂಟ್ ರೀ. ಡಿಫ್ರೆಂಟಾ? ವಾವ್, ತುಂಬಾ ಚೆನ್ನಾಗಿದೆ. ರಾಕಿ ಅವ್ರಿಗೆ ಇಷ್ಟು ಒಳ್ಳೆ ಟೇಸ್ಟ್ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಎಂತ ಧೂಪದ ಟೇಸ್ಟ್ ಬಾಬಿ. ಇವಳನ್ನ ನೀವು ನನಗೆ ಪರಿಚಯ ಮಾಡದಿರ್ತಿದ್ರೆ ನನಗೆ ನನ್ನ ಟೇಸ್ಟೇ ಗೊತ್ತಾಗ್ತಿರ್ಲಿಲ್ಲ. ಇದ್ರಲ್ಲಿ ನಂದೇನಿದೆ ಬಿಡಿ, ನೀವಿಬ್ರು ಒಪ್ಪಿದ್ದಕ್ಕೆ ಇಷ್ಟೆಲ್ಲ ಆಗ್ತಿರೋದು. ಲೈಫ್ ಬರ ಸುಖವಾಗಿರಿ. ಆ ಸೀರೆ ನಿಮಗೆಂತ ತಂದಿದ್ದು, ನೀವು ಇಟ್ಕೊಳ್ಳಿ. ಈ ಸೀರೆ ನಂಗ? ಈ ತರದ್ ಸೀರೆ ತಗೋಬೇಕು ಅಂತಿದ್ದ, ಆದ್ರೆ ತಗೊಳಕ್ಕೆ ಆಗಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮಧು, ಇಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀಯ? ನಮ್ಮಿಬ್ಬರು ಲಗ್ನಕ್ಕೆ ನಿಮ್ಮಿಬ್ಬರಿಗೂ ಇನ್ನೂ ದೊಡ್ಡ ಗಿಫ್ಟೇ ಕೊಡಿಸ್ತೀವಿ. ಬಾಬಿ, ಪುಟ್ಟಕ್ಕನಿಗೆ ಸೀರೆ ಕೊಡ್ಲಿಕ್ಕೆ ಉಂಟು, ನಾವು ಹೊರಡ್ತೇವೆ. ಬಾಯ್, ಇದರಲ್ಲಿ ನಿಮಗೆ ಯಾವುದೋ ಫುಟ್ಪಾತಲ್ಲಿ ಬಟ್ಟೆ ತಂದ್ಬಿಟ್ಟು ಮಾಲಲ್ಲಿ ತಂದಿರೋ ಲೆವೆಲ್ ಬಿಲ್ಡಪ್ ಕೊಡ್ತಾನೆ. ಸಾಕ್ ಸುಮ್ಮನಿರ್ತೀರಾ? ಅವ್ರು ಇಷ್ಟಾದ್ರೂ ತಂದು ಕೊಟ್ಟಿದ್ದಾರೆ. ಮದ್ವೆ ಆದಾಗ್ಲಿಂದ ನೀವೇನ್ ಗಿಫ್ಟ್ ಕೊಟ್ಟಿದ್ದೀರಾ ನಂಗೆ? ಡಾರ್ಲಿಂಗ್, ನಾನೇ ನಿನ್ಗೊಂದು ಗಿಫ್ಟು, ನಿನಗೆ ಯಾಕೆ ಬೇಕು ಬೇರೆ ಗಿಫ್ಟು? ಬಂಡವಾಳ ಇಲ್ದಿರೋ ಮಾತಿಗೆ ಏನ್ ಕಮ್ಮಿ ಇಲ್ಲ. ನೀವು ಕೊಡಲ್ಲ, ಕೊಡೋರ್ಗೂ ಬಿಡಲ್ಲ. ಅಲ್ಲ ಕಮ್ಮಿ ಪುಟ್ಮಲ್ಲಿ, ನಿನಗ ಗಂಡನಿಗಿಂತ ಹುಚ್ಚನೇ ಹೆಚ್ಚಾಗ್ಬಿಟ್ನಾ? ಇದುವರೆಗ ನಾನು ನಿನ್ಗೆ ಯಾರು ತಂದೆ ಕೊಟ್ಟಿಲ್ವಾ? ನೀವೇನ್ ತಂದ್ಕೊಟ್ಟಿದ್ದೀರಿ? ಕಾಡಿ ಬೇಡಿ ನಾನೇ ತರ್ಸ್ಕೊಂಡೇನಿ. ಒಂದಿನಾದ್ರೂ ನನ್ನ ಆಚೆ ಕರ್ಕೊಂಡೋಗಿ ಪಾಪಿಂಗ್ ಮಾಡ್ಸಿದೀರಿಯಾ? ಅದು ಪಾಪಿಂಗ್ ಅಲ್ಲ ಕಮ್ಮಿ, ಶಾಪಿಂಗು. ಹಿಡಿದ್ರೆ ಜಾಡ, ಅದನ್ನೇ ಮಾಡ್ಸಿದೀರಿಯಾ? ನಿಮ್ಮನ್ನ ಕಟ್ಕೊಂಡಾಗಿಂದ ಅಡಿಗೆ ಮನೇಲೆ ನನ್ನ ಜೀವನ ಆಗೋಯ್ತು. ಒಂದಿನ ನನ್ನ ಆಚೆ ಕರ್ಕೊಂಡು ಹೋಗ್ಲಿಲ್ಲ. ನಿನ್ನ ಆಚೆ ಕರ್ಕೊಂಡೋಗಿ ಶಾಪಿಂಗ್ ಮಾಡಿಸಿದ್ರೆ ನಾನು ತಿರುಪತಿಗೆ ನಡ್ಕೊಂಡು ಹೋಗ್ಬೇಕಾಯ್ತದೆ. ಇದೊಂದು ಮಾತು ಮಾತ್ರ
ಚೆನ್ನಾಗಿ ಹೇಳ್ತಿದ್ದೀರಿ. ನಾನೇನು ಕಂಡ್ಕಂಡದೆಲ್ಲ ಬೇಕು ಅಂತ ಕೇಳೋದ್ನ, ನಿಮ್ ಜೊತೆ ಆಚೆ ಸುತ್ತಾಡ್ಬೇಕು ಅಂತಂದೆ, ಅದನ್ನ ನೆರವೇರಿಸ್ನಿಲ್ವಲ್ಲ. ಅಲ್ಲ ಕಮ್ಮಿ ಪುಟ್ಮಲಿ, ನಿನಗ ನನ್ನ ಜೊತೆಲಿ ಇರಕ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂದ್ರೆ ಬಿಟ್ಟು ಹೋಗ್ಬಿಡ್ತೀರಾ? ನಾನು ಹೋಗಲ್ಲ ಅಂದ್ರು ನೀನೇ ಬಿಟ್ಟು ಓಡಿಸ್ತೀಯಲ್ಲ. ನೀವ್ ಮಾಡೋ ಕೆಲ್ಸಕ್ಕೆ ಇನ್ನೇನ್ ಮಾಡ್ಲಿ? ನಂಗೋಸ್ಕರ ಬೇಡ, ಅಟ್ಲೀಸ್ಟ್ ನಿಮ್ಗೋಸ್ಕರ ದುಡಿಬೇಕು ಅನ್ಸಲ್ವಾ? ಮಾತಾಡಿದ್ರೆ ಸಾಕು, ಬರೀ ನನ್ನ ಕೆಲಸದ ಬಗ್ಗೆನೇ ಮಾತಾಡ್ತೀಯ. ನಿನಗೆ ಮಾತಾಡಕ್ಕೆ ಬೇರೆ ವಿಷಯನೇ ಇಲ್ವಾ? ಗಂಡ ಆದವನು ಸುಮ್ನೆ ಮನೇಲಿ ಕೂತಿದ್ರೆ ಇನ್ನೇನ್ ಮಾಡ್ಲಿ? ಹೊರಗಡೆ ಹೋಗಿ ದುಡಿಬೇಕು, ಹೆಂಡತಿ ಕೇಳಿದ್ದನ್ನ ತಂದ್ಕೊಡ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ? ನಿನ್ನ ಕಾಲ ಬುದ್ಧಿ ಉಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಎಲ್ಲಿ ಯಾವಾಗ ಹೆಂಗಿರ್ಬೇಕು, ನಿನ್ಗೆ ಏನ್ ತಂದ್ಕೊಡ್ಬೇಕು ಅಂತ ನನಗೆ ಚಂದ ಗೊತ್ತು. ಬೀದಿಲಿ ಹೋಗೋ ದಾಸೇನ್ ಬುದ್ಧಿ ನನಗೆ ಬೇಕಾಗಿಲ್ಲ. ರಾಕಿರಯ್ಯವ್ರೇನು ಬೀದಿಲಿ ಹೋಗೋ ದಾಸಾಯ ಅಲ್ಲ, ಅವರು ನನ್ನ ಮಗ ಇದ್ದಂಗೆ. ಏನಾರು ತಂದು ಕೊಟ್ಬಿಟ್ರು ಮಾತ್ರ ಪ್ರೀತಿ ಅದ ಅಂತಲ? ನಾನು ನಿನ್ನ ಜೀವನ ಪೂರ್ತಿ ಸಾಕ್ತಾ ಇಲ್ವಾ? ಅಲ್ಲೇ ಪ್ರೀತಿ ಇಲ್ವಾ? ನೀವೇನ ಬಿಟ್ಟಿ ನೋಡ್ಕೊಂಡರಿಯಾ? ಹಗ್ಲು ರಾತ್ರಿ ಕತ್ತೆ ದುಡ್ದಂಗ್ ದುಡಿಯಲ್ವಾ? ಒಂದಿನ ಅಡ್ಗೆ ಮನೆಗೆ ಹೋಗಿ ಕೆಲಸ ಮಾಡಿ ನೋಡಿ, ಆಗ ಗೊತ್ತಾಯ್ತದೆ ಹೆಂಗಸರ ಕಷ್ಟ ಏನು ಅಂತ. ನಮ್ಗೆ ಏನೇ ಕಷ್ಟ ಇದ್ರು ನಂಗಂತ ಬಡಿಸ್ತೀವಲ್ಲ, ಅದಕ್ಕೆ ಜೀವನ ಪೂರ್ತಿ ಋಣಿಯಾಗಿರ್ಬೇಕು. ಯಾವನ ಕಿತ್ತೋನವ ಸೀರೆ ತಂದ್ಕೊಟ್ಟ ಅಂತ ನನ್ನ ಮೇಲೆ ಬಾಯಿಗೆ ಬಂದಂಗೆ ಮಾತಾಡಿಯಾ? ಇನ್ಮೇಲೆ ನಿನ್ಗೆ ಯಾರು ತಂದ್ಕೊಡಲ್ಲ. ನಾನು ನಿಮ್ಮನ್ನ ಏನು ಕೇಳೋದು ಇಲ್ಲ. ನನ್ಗೇನೇ ಬೇಕಾದ್ರೂ ನನ್ನ ಮಗ ತಂದ್ಕೊಡ್ತಾನೆ. ಏನ್ ಗೌಡ್ರೆ, ನಮ್ಮ ಹಣೆ ಬರೋ ಹಿಂಗಾಗೋಯ್ತು. ಹಾಫ್ ಮೆಂಟ್ಲು ಮಾಡ್ತಿರೋ ಕೆಲ್ಸಕ್ಕೆ ನಮ್ಮ ಹೆಂಡತಿರು ನಮಗ್ ಬೈಯಂಗಾಗೋಯ್ತು. ಗ್ರಾಚಾರ ಕೆಟ್ರೆ ಯಾವ್ದಾದ್ರು ಏನು ಮಾಡೋಕ್ಕಾಗಲ್ಲ ನೆಪ್ನೋರೆ. ಇಲ್ದಿಗಂಡು ನಾವು ಮಾಡಿದ್ದೆಲ್ಲ ವ್ಯರ್ಥ ಆಗ್ಬಿಡ್ತು. ಇದು ಹಿಂಗೆ ಮುಂದುವರೆದ್ರೆ ಅವರಿಬ್ರು ಮದುವೆ ಆಗಷ್ಟರಲ್ಲಿ ನಮ್ಮಿಬ್ರಿಗೂ ನಮ್ಮ ಹೆಂಡ್ರು ಡೈವರ್ಸ್ ಕೊಟ್ಟು ಬಿಡ್ತಾರೆ. ಏನ್ರಿ ನನಗೆ ಇಲ್ಲಿಗೆ ಬರಕ್ ಹೇಳಿದ್ದು? ಹಳ್ಳೆಣ್ಣೆ ಕಾಯಿಸಿಟ್ಟಿದ್ದು ನತ್ತಿಗೆ ಹಾಕ್ಬಿಟ್ಟು ತಟ್ಟಬೇಕು. ಸಾಕೋರಿ ದಿಟ್ಟ ಹೇಳಿ, ನಿಮ್ಗೆ ಆ ಹುಚ್ಚ ಇಷ್ಟ ಆಗಿದಾನ? ಗೌಡ್ರ, ನನ್ ರಾಕಿನ್ ಹುಚ್ಚ ಗಿಚ್ಚ ಅಂದ್ರ ಸರಿ ಇರಂಗಿಲ್ರಿ. ರೇ, ಹುಚ್ಚನ ಹುಚ್ಚ ಅಂದೆ ಇನ್ನೇನ್ರಿ ಅನ್ನಕ್ಕಾಗತ್ತೆ? ನಿಜ ಹೇಳ್ಬೇಕಂದ್ರ ಹುಚ್ಚರು ಅವ್ರಲ್ಲ, ನೀವ. ಅವ್ರ ಮನ್ಸು ಹಾಲ್ನಂಗ ಶುದ್ಧವಾಗೈತಿ. ನೋಡಿ ಸಾಕೋರೆ, ನೀವು ಅವನ್ನ 7 ದಿನದಿಂದ ನೋಡ್ತಾ ಇದ್ದೀರಿ, ನಾವು ಶಾನೆ ದಿವಸದಿಂದ ನೋಡ್ತಾವಿ. ಅವ ಸರಿ ಇಲ್ಲ. ನೀವು ಅವನ್ನ ಮದುವೆ ಆಗ್ಬಿಟ್ರೆ ಸುಖವಾಗಿ ಸಂಸಾರ ಮಾಡಕ್ ಆಗಲ್ಲ. ಈಗ ನಿಮ್ ಕಟ್ಕೊಂಡ್ ನಿಮ್ ಹೆಂಡತಿಯರ ಸುಖವಾಗದಾರ? ನಮ್ ವಿಷಯ ಬೇಡ. ನೋಡಿ, ನೀವು ಆ ರಾಖಿನ ಮದ್ವೆ ಆದ್ರೆ ನೋಡಿ ಜನ ಹುಚ್ಚನ ಹೆಂಡತಿ ಅಂತ ನಿಮ್ಮನ್ನ ಗೇಲಿ ಮಾಡ್ತಾರೆ. ಅದಕ್ಕಿಂತ ಅವಮಾನ ಬೇಕಾ? ಅವ್ರು ಮುಂದ್ ನನ್ ಗಂಡ ಆಗೋರು. ಅವ್ರಿಗೆ ಇನ್ನೊಂದ್ಸತಿ ಹುಚ್ಚ ಅಂದ್ರ ನಿಮ್ ಮೇಲೆ ನಾ ಕೇಸ್ ಹಾಕ್ಬೇಕಾಗ್ತೈತಿ. ಯಾಕೋ ನೀವು ನಾವು ಹೇಳೋ ಮಾತು ಕೇಳಂಗ್ ಕಾಣಿ. ನಾವ್ ಹೇಳ್ತಾರ ನಿಮ್ ಒಳ್ಳೇದಕ್ಕೆ. ಒಳ್ಳೆಯವ್ರು ಯಾರು ಮನೆಯಾಳ ಕೆಲಸ ಮಾಡಂಗಿಲ್ರಿ. ಒಳ್ಳೇದಾಗ್ತೈತಿ ಅಂದ್ರ ಕೈ ಜೋಡಿಸ್ತಾರ. ಆದ್ರ ನೀವು ನಮ್ಮಿಬ್ಬರನ್ನ ದೂರ ಮಾಡಕ್ ನೋಡತ್ತೀರಿ. ನಾವು ನಿಮ್ಮ ಒಳ್ಳೇದಕ್ಕೆ ಹೇಳ್ತಿರೋದು ರೀ. ನೋಡಿ, ನಮ್ಮ ಮಾತು ಮೀರಿ ನೀವು ಅವನ್ನ ಮದ್ವೆ ಆದ್ರೆ ನಾಳೆ ದಿನ ಕಷ್ಟ ಅನುಭವಿಸ್ಬೇಕಾಗತ್ತೆ. ಇದ್ರ ಮೇಲೆ ನಿಮ್ಮಿಷ್ಟ. ನಾ ಎಲ್ಲದಕ್ಕೂ ತಯಾರಾಗೇ ಬಂದೇನ್ರಿ. ಇನ್ನೊಬ್ರ ಹತ್ರ ಹೇಳಿಸ್ಕೋ ಅವಶ್ಯಕತೆ ನನಗಿಲ್ಲ. ನೀವ್ ಇನ್ನೊಂದ್ಸತಿ ನಮ್ಮಿಬ್ಬರನ್ನ ದೂರ ಮಾಡಕ್ ನೋಡಿದ್ರ ನಾ ಚಂಡಿ ಚಾಮುಂಡಿ ಆಗ್ಬೇಕಾಗ್ತೈತಿ. ಹತ್ರ ಬರ್ಬೇಡಿ. ನಿಮ್ಮನ್ ಮದ್ವೆ ಆಗಿದ್ದಕ್ಕೆ ನಾನು ಪಶ್ಚಾತ್ತಾಪ ಪಡ್ತಿದ್ದೀನಿ. ಅಂತ ತಪ್ಪು ನಾನೇನ್ ಮಾಡ್ದೆ? ಇನ್ನೇನ್ ಮಾಡ್ಬೇಕು? ಇಬ್ರು ಬಾಳಿ ಬದುಕ್ಬೇಕಾದವ್ರನ್ನ ದೂರ ಮಾಡಕ್ ಟ್ರೈ ಮಾಡ್ತಿದಿರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ನಾವೇನ್ ನಮ್ ಸ್ವಾರ್ಥಕ್ಕೋಸ್ಕರ ಹೇಳ್ತಾ ಇಲ್ಲ. ಆ ಹೆಣ್ಣನ್ ಬಾಳ ಹಾಳಾಗ್ಬಾರ್ದು ಅಂತ ಅವಳು ಬುದ್ಧಿವಾದ ಹೇಳ್ತಾವಿ. ಬುದ್ಧಿ ಹೇಳೋರು ನಮ್ಮ ಮುಂದೆನೆ ಹೇಳ್ಬೇಕಿತ್ತು. ಯಾಕೋ ಪಪ್ರೇಟ ಕಟ್ಕೊಂಡು ಹೇಳುದು? ಅದು ಪಪ್ರೇಟ್ ಎಲ್ಲ ಕಮ್ಮಿ, ಸಪ್ರೇಟು. ಹಿಡಿದ್ರೆ ಜಾಡ. ನಿಮ್ ಮುಂದೆ ಹೇಳ್ತಿದ್ದು, ಆದ್ರೆ ಅದಕ್ಕಿಂತ ಮೊದ್ಲು ಅವಳು ಮನ್ಸಲ್ಲಿ ಏನಿದೆ ತಿಳ್ಕೊಳ್ಳೋವಂತ ಹಂಗ್ ಮಾಡಿದ್ವಪ್ಪ. ಮಾಡೋದೆಲ್ಲ ಮಾಡಿ ಸಮಜಾಯಿಸಿ ಹೇಳ್ತಿದ್ದೀರಿ. ಪಾಪ ಅವರಿಬ್ರು ಪ್ರೀತಿಸವ್ರೆ, ಮದುವಾಗ್ಲಿ ಬುಡಿ. ನೀನೇ ಯೋಚನೆ ಮಾಡು. ನಿನ್ನ ಫ್ರೆಂಡು ಆ ಹುಚ್ಚನ್ ಕಟ್ಕೊಂಡ್ರೆ ಸುಖವಾಗಿರ್ತಾಳ? ಇನ್ನೇನು ನಿಮ್ಮನ್ ಕಟ್ಕೋಬೇಕಿತ್ತ? ನಿಮ್ಮನ್ ಕಟ್ಕೊಂಡ್ ನಾನ್ ಅನ್ಭವಿಸ್ತಾ ಇರೋದೇ ಸಾಕಾಗಿದೆ. ಏನ್ ನಿನ್ ಮಾತಿನ ಅರ್ಥ? ನಾನು ನಿನ್ ಚೆನ್ನಾಗಿ ನೋಡ್ಕೋತಿಲ್ಲ ಅಂತನಾ? ನಿನಗೋಸ್ಕರ ಹೊರಗಡೆ ಕೆಲ್ಸಕ್ಕೆ ಹೋಗದೆ ಮನೇಲೆ ದುಡಿತಾ ಇದ್ದೀನಿ. ನೀವಾಗ ಮನೆ ಕೆಲಸ ಮಾಡಿ ಅಂತ ನಾನ್ ಹೇಳಿಲ್ಲ. ಹೊರಗಡೆ ಹೋಗಿ ದುಡಿಯೋದ್ ತಾಕತ್ತಿಲ್ಲ, ಅದಕ್ಕೆ ಮಾಡ್ತಿದ್ದೀರಾ. ಓವರ್ ಆಗಿ ಮಾತಾಡ್ತಿದ್ಯಾ? ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ? ಏನು ಮನೆ ಬಿಟ್ಟು ಹೋಗ್ತೀರಾ? ನೀ ಹೋಗ್ಲಿಲ್ಲ ಅಂದ್ರೂ ನಾನೇ ಕಳಿಸ್ತೀನಿ. ಓಹೋ, ಇಷ್ಟ್ರ ಮಟ್ಟಕ್ಕೆ ಬೆಳೆದು ಬಿಟ್ಯಾ? ನಾ ಇಲ್ದೆ ಬದುಕದೇ ಇಲ್ಲ ಅಂತಿದ್ದೆ. ಈಗಲೂ ಅದನ್ನೇ ಹೇಳ್ತೀನಿ. ಆದ್ರೆ ನಿಮ್ ಕೆಟ್ಟ ಬುದ್ಧಿ ಬುಡಗಂಟ ನಿಮ್ ಮುಖ ನನಗೆ ತೋರಿಸ್ಲು ಬೇಡಿ, ನೀವು ನನ್ನ ಜೊತೆ ಮಾತಾಡ್ಲು ಬೇಡಿ. ಆಮೇಲೆ ಪುಟ್ಮಲಿ, ಇನ್ನೊಂದ್ಸತಿ ಯೋಚನೆ ಮಾಡು. ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನಂಗೆ ಆಗಬಾರ್ದು. ಉಪಯೋಗಕ್ಕೆ ಬರ್ದಿರೋ ಮುತ್ಕಿಂತ ಉಪಯೋಗಕ್ಕೆ ಬರೋ ತಗಡೆ ವಾಸಿ. ಬುಡಿ ಗಾಡಿಯ ಬುಡಿ ಗಾಡಿ ಅಂದೆ. ನೋಡಿ, ಏನ್ ನಮ್ ಜೀವನ ಈ ಊಟ ತಗೊಂಡು ಕರ್ವ ಆಗ್ಬಿಟ್ಟು ನಮ್ಮ ಹೆಂಡ್ರು ಇಷ್ಟು ಬಂದು ಬದಲಾಯ್ತಾರೆ ಅಂತ ನಾನು ಅನ್ಕೊಂಡ್ರೇನಿಲ್ಲ. ಅದಕ್ಕೆ ಹೇಳೋದು ಗೌಡ್ರೆ, ಯಾರು ಜಾಸ್ತಿ ಹಚ್ಕೋಬಾರ್ದು ಅಂತ. ನಾವ್ ಯಾರು ಜಾಸ್ತಿ ಹಚ್ಕೋತೀವೋ ಅವ್ರಿಂದನೇ ದುಃಖ ಆಗುತ್ತೆ.
ನಾವೇನ್ ಕಂಡವ್ರೆಂಡ್ರನ್ನ ಹಚ್ಕೊಂಡ್ವಾ ನಮ್ಮ ಹೆಂಡ್ರಂತಾನೆ ಎಂತ ಕಷ್ಟದಲ್ವ ಸುಖದಲ್ವ ಜೊತೆಗಿರ್ತೀವಿ ಅಂತ ಸಪ್ತಪದಿ ತುಳಿದು ಕೈ ಹಿಡಿದ. ಈ ಮದ್ವೆ ಅಂತ ಅದ್ ಯಾವ ನನ್ನ ಮಗ ಮಾಡಿದ್ನೋ ಅವನೇನಾದ್ರೂ ನನ್ನ ಕೈಗೆ ಸಿಕ್ಕ್ರೆ ಅಗ್ನಿ ಕುಂಡದಲ್ಲಿ ಹಾಕಿ ಸುಟ್ಟಾಕ್ಬಿಡ್ತೀನಿ. ನೋಡಿ ಜಾಸ್ತಿ ರುಚಿಗಳಬೇಡಿ. ನೀರಿಗಿಳಿಯಾಗಟ್ಟ ತುಂಟಾಟ ಆಮೇಲೆ ಒದ್ದಾಟ ಅದ್ಯಾನಂತ ಆಗ್ಲಿ ನೋಡೇ ಬಿಡ. ನೀವು ತಲೆ ಕೆಡ್ಸ್ಕೊಬೇಡಿ. ಅವಾಗಲೇ ಮಾಡಿದ್ವಲ್ಲ. ಗೌಡ್ರ ಬಾರವಾ ಬಾರವಾ ಕುಸ ನೋಡು ನಮ್ಮ ಪಾಡ್ನ ನಿಮ್ಮಿಬ್ಬರು ಸುಖಕ್ಕೋಸ್ಕರ ನಮ್ಮಿಬ್ಬರನ್ನ ಬೀದಕ್ಕೆ ತಂದ್ಬಿಟ್ಯಾ. ನಮ್ ಸಂಸಾರ ಹಾಳು ಮಾಡ್ಬೇಕು ಅಂತಾನೆ ಬಂದ್ರ. ಈಗ ನಿಮಗ್ ಬಾದಾಮಿ ಹಾಲು ಕುಡಿದ್ರೆ ಸಂತೋಷ ಆಗಿರ್ಬೇಕಲ್ವಾ? ಬರೀ ಬಾದಾಮಿ ಹಾಲು ಕುಡಿತೀರಾ? ಅಭ್ಯಾಸ ಇದ್ರೆ ಬನ್ನಿ. ನೋಡ್ರಿ ನಮ್ ಕಡೆಯಿಂದ ಏನಾದ್ರು ತಪ್ಪಾಗಿದ್ರು ದಯವಿಟ್ಟು ಕ್ಷಮಿಸ್ರಿ. ನಿಮ್ ಸಂಸಾರಕ್ಕೆ ಇಷ್ಟೆಲ್ಲಾ ತ್ರಾಸ ಆಗತೈತಿ ಅಂತೇಳಿ ನನಗೆ ಗೊತ್ತೇ ಇರ್ಲಿಲ್ರಿ. ಸಾಕು ನಿನಗೆ ಈಗ ಗೊತ್ತಾಗಲ್ಲ, ಮದುವೆ ಆಗು ಆಮೇಲೆ ಗೊತ್ತಾಯ್ತದೆ. ಗಂಡ ಹೆಂಡ್ರ ಸಂಬಂಧ ಅನ್ನೋದು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಸೂಜಿ ಸೋಕರು ಸಾಕು ಒಡೆದೋಗ್ಬಿಡ್ತದೆ. ಅಂಥದ್ರಲ್ಲಿ ನೀನು ಡಬ್ಲ ತಗೊಂಡು ತುತ್ತಾ ಇದೆ ಅಲ್ವಾ? ನೋಡು, ಈ ಮದುವೆ ಸಂಸಾರ ಎಲ್ಲ ನಾವು ಅಂದ್ಕೊಂಡಂಗ ಆಗೋದೇ ಇಲ್ಲ. ಇಲ್ಲಿ ಪ್ರತಿದಿನ ಮುಗಿಯೋದು ರಂಪಾಟದಿಂದಾನೆ, ಮತ್ತೆ ಹೊಸ ದಿನ ಶುರು ಆಗೋದು ರಂಪಾಟದಿಂದಾನೆ. ದೂರದ ಬೆಟ್ಟ ನುಣ್ಣಿಗೆ ಅಂತಾರಲ್ಲ ಹಾಗೆ ದೂರದಿಂದ ನೋಡಕ್ ಚೆನ್ನಾಗಿರುತ್ತೆ, ಹತ್ರ ಹೋದಾಗ್ಲೇ ಅದ್ರಲ್ಲಿ ಎಷ್ಟು ಉಳುಕಿದೆ ಅಂತ ಗೊತ್ತಾಗೋದು. ಇಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಮುಖೋಡ ಹಾಕೊಂಡೇ ಬದುಕಬೇಕು, ಇಲ್ಲ ಅಂದ್ರೆ ಸಮಾಜದ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ. ಮದ್ವೆ ಆಗುದ್ರಿಂದ ಇಷ್ಟೆಲ್ಲಾ ತೊಂದ್ರೆ ಐತ್ರಿ. ಇದೆಯಾ ಅಲ್ಲ, ಮದುವೆ ಅಂದ್ರೆ ತೊಂದ್ರೆ, ತೊಂದ್ರೆ ಅಂದ್ರೆ ಮದುವೆ. ಅದಕ್ಕೆ ಬೇರೆ ಪ್ರಾಣಿಗಳೆಲ್ಲ ಮದುವೆನೇ ಆಗಲ್ಲ. ಇಷ್ಟ ಬಂದಷ್ಟು ದಿನ ಜೊತೆಲಿ ಇರ್ತವೆ, ಬೇಜಾರಾದಾಗ ಬೇರೆ ಹೊಂಟೋಯ್ತವೆ. ಆದ್ರೆ ಮನುಷ್ಯ ಮಾತ್ರ ತಾಳಿ ಕಡ್ದೇಟ್ಗಳೇ ತಂದ ಸ್ವಾತಂತ್ರ್ಯನ ಕಳ್ಕೊಂಡು ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ವಿಲ್ಲ 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 ಅಂತ ಒದ್ದಾಡ್ತಾ ಇರ್ತಾನೆ. ನಾವು ಹೇಳ್ತಿರೋದು ನಿಮಗೆ ಸುಳ್ಳು ಅನ್ನಿಸ್ಬೋದು, ನಾಳೆ ನೀವೇ ಮದುವೆ ಆಗ್ತಿರಲ್ಲ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಸರಿರೋ ನಾವೇ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀವಿ. ಇನ್ನು ಹುಚ್ಚನ ಜೊತೆ ಅದು ಹೇಗೆ ಸಂಸಾರ ಮಾಡ್ತಿರೋ ಆ ಭಗವಂತನಿಗೆ ಗೊತ್ತು. ನಂಗೂ ನಿಮ್ಮನ್ನ ನೋಡ್ತಾ ಇದ್ರ ಎಲ್ಲಾನು ಅರ್ಥ ಆಗ್ತೈತ್ರಿ. ನಂಗೂ ಈಗ ಈ ಮದ್ವೆ ಬಗ್ಗೆ ಯೋಚನೆ ಮಾಡ್ಬೇಕಂತ ಅನಿಸ್ಲಿಕ್ಕತ್ತೈತ್ರಿ. ಮಾಡು ಮಾಡು ಮಾಡು, ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡು. ಇಲ್ಲ ಅಂದ್ರೆ ನೀರು ಬಿಟ್ಮೇಲೆ ಗೇಟ್ ಹಾಕೋದಂಗೆ ಆಯ್ತದೆ. ಮದುವೆ ಅನ್ನೋದು ತಾಕತ್ತಿದ್ದವನಿಗಲ್ಲ, ಕಲೆ ಇದ್ದವನಿಗೆ. ಒಂದೊಂದು ಕಟ್ಕೊಂಡೇ ನಾವು ಈ ಪಟ್ಟಿ ಒದ್ದಾಡ್ತಾವೆ. ಇನ್ನು ಆ ಕೃಷ್ಣ ಪರಮಾತ್ಮ 16,000 ಜನ, ಅಬ್ಬಾಬಾಬಾ ಎಷ್ಟು ತಾಕತ್ತಿರ್ಬೇಡ, ಸರಿ ಕಲೆ ಇರ್ಬೇಡ. ಅದಕ್ಕೆ ಗೌಡ್ರೆ ಅವನು ಬೇಜಾರಾದಾಗೆಲ್ಲ ಕೊಳಲುತ್ತಾ ಇದ್ದಿದ್ದು. ನಮ್ಮ ಹತ್ರ ಕೊಳಲಿದೆ, ಊದಕ್ಕಾಗ್ತಿಲ್ಲ, ಅದಕ್ಕೆ ಇಲ್ಲ ಹಾಕೊಂಡು ಕೂತಿರೋರು. ಸರುತ್ತಿರುವುದು ಮನೆಯ ಮಾಳಿಗೆ ಅಜ್ಞಾನದಿಂದ, ಸರುತ್ತಿರುವುದು ಮನೆಯ ಮಾಳಿಗೆ. ಶಾಕು ಬ್ಯಾಗ್ ತಗೊಂಡೆಲ್ಲೋ ಹೋಗ್ತಿದ್ಯಾ? ಗಂಡನ್ ಮನೆಗೆ ಹೋಗಕ್ ಅಷ್ಟೊಂದು ಅರ್ಜೆಂಟಾ? ನಾ ಗಂಡನ ಮನೆಗೆ ಹೊಂಟಿಲ್ಲ, ನಮ್ಮ ಮನೆಗೆ ಹೊಂಟನ. ಏನ್ ಹೇಳ್ತಿದ್ಯಾ ನೀನು? ಮದ್ವೆ ಆಗಿ ಗಂಡನ್ ಮನೆಗೆ ಹೋಗ್ಬೇಕಾಗಿರೋಳು ನಿಮ್ ಮನೆಗೆ ಹೋಗ್ತೀನಿ ಅಂತಿದ್ಯಾ? ನಾ ಲಗ್ನ ಆದ್ರೆ ತಾನ. ಇಷ್ಟ ದಿನ ಮದ್ವೆ ಆಗ್ತೀನಿ ಅಂತಿದ್ದೋಳು ಸಡನ್ ಆಗಿ ಈ ಡಿಸಿಷನ್ ಯಾಕೆ ತಗೊಂಡೆ? ಕೆಲವೊಂದು ಪರಿಸ್ಥಿತಿಗಳು ನನ್ ಬದಲಾಗುವಂಗ್ ಮಾಡಿದ್ವು, ಅದಕ್ಕ. ಅಂತೂ ನೀವ್ ಅನ್ಕೊಂಡಂಗೆ ಸಾಧಿಸ್ಬಿಟ್ರಲ್ಲ, ಈಗ ನಿಮಗ್ ಸಮಾಧಾನನಾ? ನಾವೇನವ್ರು ಮದುವೆ ಆಗ್ಬೇಡ ಅಂತ ಹೇಳಿಲ್ಲ, ನೀವು ಬೈದಾಗಿಂದ ಸುಮ್ಮನೆ ಬಾಯಿ ಮುಚ್ಕೊಂಡಾವಿ. ನಾನ್ ಇದನ್ನೆಲ್ಲ ನಂಬಲ್ಲ. ನೀವ್ ಗಂಡಸ್ರೆ ಎಷ್ಟು, ನಿಮ್ ದಾರಿಲಿ ಬರ್ಲಿಲ್ಲ ಅಂದ್ರೆ ದಾರಿನ ಬದಲಾಯಿಸ್ಬಿಡ್ತೀರಾ. ಅದು ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ಅವ್ರನ್ನೇ ಕೇಳು, ನಾವೇನಾದ್ರೂ ಹೇಳಿದೀವ ಅಂತ. ನಮ್ಮ ಸಂಸಾರ ಸರಿ ಮಾಡ್ಕೊಂಡ್ರೆ ಸಾಕಾಗಿದೆ, ಇನ್ ಬೇರೆಯವ್ರ ಸಂಸಾರ ಸುದ್ದಿ ನಮ್ಗೆ ಯಾಕೆ? ಮಧು, ಇದ್ರೊಳಗೆ ಅವ್ರ ತಪ್ಪೇನೂ ಇಲ್ಲ. ನನಗೆ ಮೊಕೋಡ ಹಾಕೊಂಡು ಬದುಕಕ್ಕೆ ಇಷ್ಟ ಇಲ್ಲ. ನಮ್ಮ ಮುಂಚೆಯಿಂದಾನು ಸ್ವತಂತ್ರವಾಗಿ ಬೆಳೆದು ಬಂದಕ್ಕದನ್ನ. ಈಗ ಇದ್ಕಿದ್ದಂಗೆ ನೀ ಬಂಧನೊಳಗೆ ಇರು ಅಂದ್ರೆ ನಾ ಹೆಂಗಿರ್ಲಿ? ಅದಕ್ಕೆ ನಾನು ಲಗ್ನ ಆಗಲ್ದ ಹೋಗ್ತೇನೆ. ನೀನ್ ಹೀಗೆ ಸಡನ್ ಆಗಿ ಹೇಳಿದ್ರೆ ಹೇಗೆ ಶಾಕು? ಎಷ್ಟೊಂದ್ ವರ್ಷ ಆದ್ಮೇಲೆ ರಾಕಿರವರು ಪ್ರೀತಿ ಪ್ರೇಮ ಜಾಲದಲ್ಲಿ ಬಿದ್ದಿದ್ದಾರೆ. ನೀನ್ ಹೀಗೆ ಸಡನ್ ಆಗಿ ಅವ್ರನ್ನ ಬಿಟ್ಟು ಹೋದ್ರೆ ಪರ್ಮನೆಂಟ್ ಆಗಿ ಮಾನಸ ಸರೋವರ ಶ್ರೀನಾಥ್ ತರ ಹುಚ್ಚಾಗ್ಬಿಡ್ತಾರ. ಐ ಲೈಕ್ ಇಟ್ ಬಾಬಿ. ನೀವು ಅಂದುಕೊಂಡಾಗೆ ನಾನು ಹುಚ್ಚ ಆಗುದಿಲ್ಲ,
ಎಂತದಕ್ಕಂದ್ರೆ ಹುಚ್ಚು ಅನ್ನೋದು ನನ್ನ ರಕ್ತದಲ್ಲೇ ಬಂದಿದೆ. ರಾಕಿಯವ್ರ ನನ್ ದಯವಿಟ್ಟು ಕ್ಷಮಿಸ್ರಿ, ನಾನ್ ನಿಮಗ್ ಮೋಸ ಮಾಡಿ ಇಲ್ಲಿಂದ ಹೊಂಟೀನ್ರಿ. ಮರೈತಿ, ನೀನು ಆರಾಮಾಗಿ ಹೋಗಿ ಬಾ. ನನ್ನ ಜೀವನದಲ್ಲಿ ಯಾರೇ ಬಂದ್ರು ಯಾರೇ ಹೋದ್ರು ನಾವು ಇದೇ ನನ್ನ ಇರ್ತೇವೆ. ಅರೆ ಕಲ್ಟಿವೇಟ್, ನಿನ್ನ ಪ್ರೀತಿ ಕಳ್ಕೊತಾ ಇರೋದಕ್ಕೆ ನಿನಗೊಂಚೂರು ದುಃಖ ಆಯ್ತಾ ಅಲ್ವಾ? ಐ ಲೈಕ್ ಇಟ್. ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದ್ದಾರೆ. ಅದಕ್ಕೆ ನಾನು ಯಾವುದರ ಮೇಲೆಯೂ ಆಸೆಯನ್ನು ಇಟ್ಟುಕೊಳ್ಳುವುದಿಲ್ಲ. ನನ್ನ ಆಸೆಗಳು ಎಂತ ಇದ್ದರೂ ಪ್ರಾಣಿಗಳ ಮೇಲೆ. ಕೇಚ್ ಕೇಚ್